ನಮ್ಮ ಬೌಲಿಂಗ್ ಸೂಪರ್, ಬ್ಯಾಟಿಂಗ್ ಯಾಕೆ ಮಾರ ಹೀಗೆ? ನಮಸ್ಕಾರ ಎಲ್ಲರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯ ವೈ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಬಹಳ ಲೇಟ್ ಆಗಿದೆ, ಲೇಟ್ ವಿಡಿಯೋ ಬರ್ತಾ ಉಂಟು ಅಂತಂದರೆ ನಾನು ಬ್ಯುಸಿ ಇದ್ದೆ ಅಂತ ಅರ್ಥ. ನಾನು ಸುಮಾರು ಸಲ ಹೇಳಿದ್ದೇನೆ, ಬೇಕಂತ ಯಾರು ಸಹ ಲೇಟ್ ವಿಡಿಯೋ ಮಾಡೋದಿಲ್ಲ. ಓಕೆ, BGT ಕೊನೆಯ ಟೆಸ್ಟ್ ಮ್ಯಾಚ್, ಸಿಡ್ನಿ ಟೆಸ್ಟ್ ಮ್ಯಾಚ್ ನಾಳೆ ಪಕ್ಕಾ ರಿಸಲ್ಟ್ ಬರ್ತದೆ. ಡ್ರಾಗಿ ಅದು ಇದು ಏನು ಚಾನ್ಸೇ ಇಲ್ಲ. ಮೂರನೇ ದಿನವೇ ಫಲಿತಾಂಶ ಬರ್ತದೆ. ಇವತ್ತು ನಮಗೆ 4 ರನ್ ಲೀಡ್ ಸಿಕ್ಕಿತ್ತು. 180 ಫಸ್ಟ್ ಇನ್ನಿಂಗ್ಸಲ್ಲಿ 185 ಅಷ್ಟೇ ಹೊಡೆದದ್ದು. 72 ಓವರ್ ಆಡಿ ನಾವು ಆಲ್ಔಟ್ ಆಗಿದ್ದೆವು. ಆಸ್ಟ್ರೇಲಿಯಾವನ್ನು 181ಕ್ಕೆ ಆಲ್ಔಟ್ ಮಾಡಿದ್ದೆವು. ಭಯಂಕರ ಮಾರ, ಒಳ್ಳೆ. ಅದಕ್ಕೆ ಹೇಳಿದ್ದು ನಾನು, ನಮ್ಮ ಬೌಲಿಂಗ್ ಸೂಪರ್, ಮಾತಾಡೋಗಿಲ್ಲ. ಅದು ಸಹ ಈ ಒಂದು ಸೀರೀಸಲ್ಲಿ ಫಸ್ಟ್ ಟೈಮ್ ಬುಮ್ರಾ ಅವರ ಸಹಕಾರ ಕಡಿಮೆ ಇದ್ದು ನಮ್ಮ ಉಳಿದಂಥ ಬೌಲರ್ಸ್ ಯಾರೆಲ್ಲಿದ್ದಾರೆ ಅವರು ಪ್ರಚಂಡ ಪ್ರದರ್ಶನ ಮಾಡಿ, ಬೌಲಿಂಗ್ ಪ್ರದರ್ಶನ ಮಾಡಿ ಆಸ್ಟ್ರೇಲಿಯಾಕ್ಕೆ ಲೀಡ್ ಬರದ ಹಾಗೆ ಮಾಡಿದ್ದು ನಮ್ಮ ಉಳಿದ ಬೌಲರ್ಸ್. ಯಾಕಂತಂದರೆ ಈ ಮ್ಯಾಚಲ್ಲಿ ಆಸ್ಟ್ರೇಲಿಯಾ 52 ಓವರ್ ಆಡಿದ್ದು ಅಂತ ಅಂದ್ಕೊಳ್ತೇನೆ. 52 ಓವರ್ಗೆ ಆಲ್ಔಟು. ಅದರಲ್ಲಿ ಬುಮ್ರಾ ಅವರ ಬಾಲ್ ಹಾಕಿದ್ದು ಕೇವಲ 10 ಓವರ್ ಮಾತ್ರ. ಯಾಕೆ ಬ್ರೋ? ಅದು ಈಗ ಭಾರಿ ಟೆನ್ಷನ್ ಆಗುವಂತಹ ವಿಚಾರ. ಅವ್ರಿಗೇನೋ ಸ್ವಲ್ಪ ಇಂಜುರಿ ಕನ್ಸರ್ನ್ ಉಂಟು, ಬ್ಯಾಕ್ ಪ್ರಾಬ್ಲಮ್ ಏನೋ ಉಂಟು. ಸ್ಕ್ಯಾನಿಂಗಿಗೆಲ್ಲ ಕರ್ಕೊಂಡೋದ್ರು. ಸೊ ಇವತ್ತು ಜಾಸ್ತಿ ಓವರ್ ಹಾಕಲಿಲ್ಲ. ಆ 10 ಓವರಲ್ಲಿ ನಿನ್ನೆ ಒಂದು ವಿಕೆಟ್ ತೆಗೆದಿದ್ದು ಖವಾಜ್ ಅವ್ರದ್ದು, ಇವತ್ತು ಲಬುಷೇನ್ ಅವ್ರದ್ದು ವಿಕೆಟ್ ತೆಗೆದ್ರು. ಬಟ್ ಉಳಿದಂಥ ಬೌಲರ್ಸ್ ಯಾರೆಲ್ಲ ಇದ್ದಾರೆ, ಸಿರಾಜ್ ಅಣ್ಣ, ಪ್ರಸಿದ್ಧ ಅಣ್ಣ ಮತ್ತು ನಿತೀಶ್ ರೆಡ್ಡಿ, ಇಲ್ಲಣ್ಣ ಬುಮ್ರಾಣ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ನಾವು ಚಿಂದಿ ಚಿತ್ರಾನ್ನ ಬೂಂದಿ ಬೊಸರಣ್ಣ ಬೌಲಿಂಗ್ ಪ್ರದರ್ಶನ ಮಾಡ್ತೇವೆ ಅಂತ ಅಂದ್ಕೊಂಡು ಸೂಪರ್ ಆಗಿ ಬೌಲಿಂಗ್ ಹಾಕಿದರು. ಆಸ್ಟ್ರೇಲಿಯಾವನ್ನು 181ಕ್ಕೆ ಆಲ್ಔಟ್ ಮಾಡಿ ಹಾಕಿದರು. ಅವರ ಒಂದು ಡೆಬ್ಯೂಟೆಂಟ್ ವೆಬ್ಸ್ಟರ್ ಬಾರಿ ಒಂದು ಚಂದ ಮಾಡಿ ಆಡಿ ಅರ್ಧ ಶತಕ ಬಾರಿಸಿದರು. ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಯಾರು ಸ್ಟೀವ್ ಸ್ಮಿತ್ ಮತ್ತು ಅಲೆಕ್ಸ್ ಕೇರಿ ಅವರು ಒಂದು ರೇಂಜಿಗೆ ಸಪೋರ್ಟ್ ಆಗಿ ನಿಂತರು ವೆಬ್ಸ್ಟರಿಗೆ. ಪ್ರಸಿದ್ಧ ಕೃಷ್ಣ ಅವರು 3 ಮೇನ್ ವಿಕೆಟ್ಗಳನ್ನು ಕಬಳಿಸಿದ್ದು ನಂಗೆ ತುಂಬ ಖುಷಿ ಆಯಿತು. ಸ್ಮಿತ್ ವಿಕೆಟ್, ಅದಾದಮೇಲೆ ಐ ಥಿಂಕ್ ವೆಬ್ಸ್ಟರ್ ವಿಕೆಟ್, ಆ್ಯಂಡ್ ಆಲ್ಸೋ ಅಲೆಕ್ಸ್ ಕೇರಿಯನ್ನು ಸೂಪರಾಗಿ ಬೋಲ್ಡ್ ಮಾಡಿದಂಥ ರೀತಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಸಿರಾಜ್ ಅಣ್ಣನನ್ನು ಹೊಗಳಲೇಬೇಕಪ್ಪ, ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್, ಹೆಡ್ಡಿದು ವಿಕೆಟ್. ಮತ್ತು ಅದಕ್ಕಿಂತ ಮುಂಚೆ ಭಾರಿ ಎಗರಾಡ್ತಾ ಇರುವಂಥ ಆಟಗಾರ ಕಾನ್ಸ್ಟಾಸ್ ವಿಕೆಟನ್ನು ಒಂದೇ ಓವರಲ್ಲಿ ಸಿರಾಜ್ ಅಣ್ಣ ತೆಗೆದ್ರು. ಆ್ಯಂಡ್ ನಿತೀಶ್ ರೆಡ್ಡಿ ಫಸ್ಟ್ 3 ಓವರ್ಸ್ ನೋಡುವಾಗ ಎಂಥ ಬಾಲ್ ಆಗ್ತಿದ್ದಾರೆ ಮಾರ್ರೆ ಇವರು, ಲೈನ್ ಆ್ಯಂಡ್ ಲೆಂತ್ ಒಟರಾಶಿ ಹೊಡಿಸ್ಕೊಳ್ತಿದ್ದಾರಲ್ಲ ಅಂತ ಅಂದ್ಕೊಳೋದು. ಬಟ್ ಕಮಿನ್ಸ್ ಮತ್ತು ಸ್ಟಾರ್ಕಿದು ವಿಕೆಟ್ ತೆಗೆದ್ರು, ಅವರೊಂದು 2 ವಿಕೆಟ್ ತೆಗೆದ್ರು. ಸೊ 3 ವಿಕೆಟ್ ಸಿರಾಜ್, 3 ವಿಕೆಟ್ ಪ್ರಸಿದ್ಧ ಕೃಷ್ಣ, ಅಲ್ಲಿ 6 ಆಯಿತು, 2 ವಿಕೆಟ್ ಬುಮ್ರಾ, 2 ವಿಕೆಟ್ ನಿತೀಶ್ ರೆಡ್ಡಿ. ಸೊ 10 ವಿಕೆಟ್ಗಳನ್ನು ನಮ್ಮ ಫಾಸ್ಟ್ ಬೌಲರ್ಸ್ ಕಬಳಿಸಿದರು. ನಾ ಮೊದಲೇ ಹೇಳಿದಾಗ ಬುಮ್ರಾ ಅವರ ಸಪೋರ್ಟ್ ಕಡಿಮೆ ಇದ್ದು ಜಾಸ್ತಿ ವಿಕೆಟ್ಗಳನ್ನು ಬೇರೆ ಬೌಲರ್ಸ್ ಕಬಳಿಸಿದ್ದು. ಈ ಒಂದು ಸೀರೀಸಲ್ಲಿ ಅಂತೂ ಇಂತೂ ಬಂತು. ಬುಮ್ರಾ ಅವರು ಇಲ್ಲದೆ ಸಹ ಒಂದು ಸ್ವಲ್ಪ ನಾವು ಆಡ್ತೇವೆ ಮಾರ್ರೆ ಅಂತ ಬೌಲರ್ಸ್ ಪ್ರೂವ್ ಮಾಡಿದರು. 181ಕ್ಕೆ ಆಲ್ಔಟು. ನೆಕ್ಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ಬ್ಯಾಟಿಂಗ್ ಯಾಕೆ ಹೀಗೆ? ಯಾಕೆಂತಂದರೆ ನೋಡಿ, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಜಯಸ್ವಾಲ್ ಅವರು ಭಯಂಕರ ಮೂಡಲಿದ್ದು ಸ್ಟಾರ್ಕ್ ಅವ್ರನ್ನ ನಾನು ಟಾರ್ಗೆಟ್ ಮಾಡಿಯೇ ಮಾಡ್ತೀನಿ ಅಂತ ಫಸ್ಟ್ ಓವರಲ್ಲಿ 4 ಬೌಂಡ್ರಿ, 16 ರನ್ ಪ್ರಥಮ ಓವರ್ನಲ್ಲಿ ಹರಿದು ಬಂತು. ಒಳ್ಳೆ ಲಯದಲ್ಲಿದ್ದರು ಜಯಸ್ವಾಲ್ ಅವರು. ಆ ಕಡೆಯಿಂದ ಓಕೆ, ಸೊ ಯಾರು ರಾಹುಲ್ ಅವರು ಸಹ ಒಂದು ರೇಂಜಿಗೆ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಬೋಲಾಂಡ್ ಬಂದಮೇಲೆ, ಅದೇ ಬೋಲಾಂಡ್ ನಾ ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲೇ ಹೇಳಿದೆ ಅಂತ ಅನಿಸ್ತದೆ, ಲೈನ್ ಆ್ಯಂಡ್ ಲೆಂತ್ ಎಂಥ ಚಂದ ಅಂತಂದರೆ ನೋ ಲೂಸ್ ಬಾಲ್ಸ್ ಎಟ್ ಆಲ್ ಮ್ಯಾನ್. ಭಯಂಕರ ಓಕೆ, ನಾನು ಇಲ್ಲೇ ಪಿಚ್ ಹಾಕ್ತಾರೆ, ನಾನು ಇಲ್ಲೇ ಪಿಚ್ ಮಾಡ್ತೇನೆ ಅಂತ ಸೂಪರ್ ವೆರಿ ಅಂದರೆ ಕಾನ್ಸಂಟ್ರೇಷನ್ ಎಕ್ದಮ್ 100% ಉಂಟಂತ ಕಾಣ್ತದೆ ಬೋಲಾಂಡ್ ಅವರು ರಾಹುಲ್ ಅವ್ರನ್ನ ಫಸ್ಟ್ ಬೋಲ್ಡ್ ಮಾಡಿ ಹಾಕಿದರು. ಅದಾದಮೇಲೆ ಜಯಸ್ವಾಲ್ ಕೂಡ ಔಟ್. ಜಯಸ್ವಾಲ್ ಅವರು ಫಸ್ಟ್ ಓವರಲ್ಲಿ 16 ರನ್ ಹೊಡೆದ್ರಲ್ಲ, ಅದಾದಮೇಲೆ ಸ್ಲೋ ಆದರು. ಅವ್ರು 22 ರನ್ ಹೊಡೆದು ಔಟ್ ಆದದ್ದು, 35+ ಬಾಲ್ ಆಡಿದ್ರು ಅಂತ ಅಂದ್ಕೊಳ್ತೇನೆ. ಅದಾದಮೇಲೆ ಸ್ಲೋ, ಫಸ್ಟ್ ಓವರಲ್ಲಿ ಭಯಂಕರ ದಡ್ ಅಂತ 4 4 ಹೊಡೆದು, ಅದಾದಮೇಲೆ ಸ್ಲೋ ಆದರು. ಮತ್ತು ಇದು ಯಾರು ರಾಹುಲ್ ಅವರು 13 ರನ್ನು, ಇವರು ಜಯಸ್ವಾಲ್ ಅವರು 22 ರನ್. ನಮ್ಮ ಗಿಲ್ಲಣ್ಣನ ಬಗ್ಗೆ ಮತ್ತೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಕೊಹ್ಲಿ ಅವರ ಬಗ್ಗೆ ಮಾತಾಡ್ಬೇಕಲ್ಲ. ಕೊಹ್ಲಿ ಅವರು ಹೇಗೆ ಔಟ್ ಆದರು? ಎಂತ ಇದೆಲ್ಲ ಒಂದು ಕ್ವಶನಾ? ಇದನ್ನ ನಾಚಿಕೆ ಆಗೋದಿಲ್ಲ ಈ ಥರ ಎಲ್ಲ ಕೇಳಲಿಕ್ಕೆ? ಆಫ್ ಕೋರ್ಸ್, ಯಾರು ಸ್ಲಿಪ್ಪಲ್ಲಿ ಔಟ್ ಆದದ್ದು? ಎಷ್ಟು ಸಲ ಅಂತ ಮಾತಾಡೋದು ಅದ್ರ ಬಗ್ಗೆ? ನಾವು ಮಾತಾಡಬಾರ್ದು. ಔಟ್ ಆದಮೇಲೆ ಕೊಹ್ಲಿ ಅವರು ಫುಲ್ BCMC ಅಂತೆಲ್ಲ ಬೈಕೊಂಡು ಹೋದರು. ಕಮಾನ್ ಯಾರ್, 5 ಟೆಸ್ಟ್ ಮ್ಯಾಚ್, 10 ಇನ್ನಿಂಗ್ಸ್, 10 1 ಇನ್ನಿಂಗ್ಸ್ ಸಿಗಲಿಲ್ಲಲ್ಲ, ಮಳೆಯಿಂದ ಸ್ಟಾಪ್ ಆಯ್ತಲ್ಲ. 9 ಇನ್ನಿಂಗ್ಸಲ್ಲಿ ಸಹ ಅವ್ರು ಔಟ್ ಆದದ್ದು ಹೀಗೆ ಅಂತ ಅಂದ್ಕೊಳ್ತೇನೆ. ಫ್ರಂಟ್ ಆಫ್ ದ ವಿಕೆಟಲ್ಲಿ ಸಹ ಔಟ್ ಆಗಲಿಲ್ಲ, ಅಥವಾ ಬೋಲ್ಡ್ ಗಿಲ್ಡಲ್ಲಿ ಆಗಲಿಲ್ಲ. ಐದರ್ ಕೀಪರ್ ಕ್ಯಾಚ್ ಅಥವಾ ಸ್ಲಿಪ್ ಕ್ಯಾಚ್ ಅಂತ ಅಂದ್ಕೊಳ್ತೇನೆ ನಾನು.
ಬೇಜಾರಾಯ್ತಪ್ಪ ಅಲ್ಲ ಬೇಜಾರು ಎಷ್ಟು ಸಲ ಬೇಜಾರಾಗೋದು ಇಷ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ಎಲ್ಲ ಬಿಟ್ಟಾಕಿ ಮಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಹಾಗೆ ಔಟ್ ಆಗಿ ಮತ್ತೆ ಪುನಃ ಎಂತ ಮಾರೆ ಸೀರಿಯಸ್ಲಿ ಬೇರೆ ಅಟ್ಲೀಸ್ಟ್ ಪಂತಲ್ಲ ಔಟ್ ಆಗ್ತಾರೆ ಗೊತ್ತುಂಟ. ಈಗ ಮಲಾಗಿ ಹೊಡಿಲಿಕ್ಕೆ ಯಾವ್ದಾರು ಬೇರೆ ಥರ ಔಟ್ ಆಗಿಯಲ್ಲ, ಜೆರಾಕ್ಸ್ ಕಾಪಿ. ಆ್ಯಕ್ಚುಲಿ ಆಸ್ಟ್ರೇಲಿಯಾ ಬೌಲರ್ಸಿಗೆ ಸಹ ಬೇಜಾರಾಗಿದ್ರು ಅಥವಾ ಫೀಲ್ಡರ್ಸಿಗೆ ಸಹ ಇದೆಂತ ಮಾರೆ ಇಲ್ಲೇ ಔಟ್ ಆಗೋದು, ಬೇರೆ ಥರ ಔಟ್ ಆಗ್ಲಿಕ್ಕೆ ಬರೋದಿಲ್ಲ ಕೊಹ್ಲಿಗೆ ಅಂತ ಅನ್ಸಿರ್ಬೋದು ಅವರಿಗೆ. ಅವ್ರು 6 ರನ್ ಹೊಡೆದು ಔಟ್ ಆದರು, ನೋ ಕಾಂಟ್ರಿಬ್ಯೂಷನ್ ಫ್ರಮ್ ಈ ಸೈಡ್. ಅದಾದಮೇಲೆ ಗಿಲ್ಲಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಕೊಹ್ಲಿ ಅವ್ರು ಔಟ್ ಆದಮೇಲೆ ಬಂದದ್ದು ಪಂತ್ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಹೇಳಿ ಬಂದಿದ್ರು ಅಂತ ಅನ್ನಿಸ್ತದೆ. ಗವಾಸ್ಕರ್ ಅವರಿಗೆ ಸಹ ಕಾಲ್ ಮಾಡಿ ಹೇಳಿರ್ಬೋದು, ಗವಾಸ್ಕರ್ ಸರ್ ಐ ನೋ ನಿಮ್ಮ ಹೆಸರಲ್ಲಿ ಇದು ಸೀರೀಸ್ ನಡೀತಾ ಇರೋದು ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಬಟ್ ನಾ ಆಡೋದು ಹೀಗೆಯೇ, ನಿಮಗೆ ಇಷ್ಟ ಇದ್ರೆ ನೋಡಿ, ಇಲ್ಲ ಇದ್ರೆ ಬಿಡಿ. ನಾನು ಹೀಗೆ ಆಡುವಾಗ 50-50 ಪ್ರೊಬಾಬಿಲಿಟಿ ಇರ್ತದೆ. ಏನಂತಂದರೆ ಒಂದು ಔಟ್ ಆಗ್ತೇನೆ, ಇಲ್ಲ ಅಂದರೆ ಅದು 6-4 ಹೋಗ್ತಾ ಇರ್ತದೆ. ನೀವು ರೆಡಿ ಇರಬೇಕು, ರೆಡಿ ಇಲ್ಲ ಅಂತಂದರೆ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿರಬೇಕು. ಗಂಭೀರ್ ಅಣ್ಣನಿಗೆ ಸಹ ಅದೇ ಹೇಳಿರ್ಬೋದು ಪಂತ್, ನಾ ಆಡೋದು ಹೀಗೆ, ಇಷ್ಟ ಇದ್ರೆ ನನ್ನ ಟೀಮಲ್ಲಿ ಇಟ್ಕೊಳ್ಳಿ, ಇಲ್ಲ ಇದ್ರೆ ತೆಗೆದು ಬಿಸಾಕ್ತಾರೆ, ಐ ಡೋಂಟ್ ಕೇರ್ ಅಂತ. ಯಾಕಂತಂದರೆ ಬಂದು ನಿಂತರು ಫಸ್ಟ್ ಬಾಲ್, ಅದು ಸಹ ಬೋಲ್ಯಾಂಡ್ ಫಸ್ಟ್ ಬಾಲ್ ದಡಾರ್ ಅಂತ 6. ಇವತ್ತು ಪಂತ್ ರೆಡಿಯಾಗಿದ್ರು ಅಂತ ಅನಿಸ್ತದೆ. ನಾ ಆಡೋದು ಹೀಗೆ, ನಾ ಬಡೆಯ ಆಟಕ್ಕೆ ಮುಂದಾಗ್ತೇನೆ. ಈ ಪಿಚ್ಚಲ್ಲಿ ನಿಂತ್ಕೊಂಡು ಟುಕು ಮಾಡಿದರೆ ಬರೀ ಟುಕು ಆಗ್ತಾ ಇರ್ತದೆ, ರನ್ ಏನೂ ಬರುವುದಿಲ್ಲ. ನನ್ನ ನ್ಯಾಚುರಲ್ ಗೇಮಿಗೆ ನಾನು ಸ್ಟಿಕ್ ಆಗ್ತೇನೆ, ಬೀಳ್ತೇನೆ, ಹೇಳ್ತೇನೆ, ಒಟ್ರಾಚಿ ಒಂದು ಆಡಿ ಹೋಗ್ತೇನೆ ಅಂತ 33 ಬಾಲಿಗೆ 61 ರನ್, ಅದರಲ್ಲಿ 3 4 4 6 ಎಲ್ಲ ದಡ ಅಷ್ಟು ದೊಡ್ಡ ಗ್ರೌಂಡಲ್ಲಿ 6 ಹೊಡಿದ ತಮಾಷೆ ವಿಷಯ ಅಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು. 61 ರನ್ ತ್ವರಿತಗತಿಯಲ್ಲಿ ಪಟಾರ್ ಅಂತ ಹೊಡೆದು ಅವ್ರು ಔಟ್ ಆದರು ಕಮಿನ್ಸ್ ಅವರ ಬೌಲಿಂಗಲ್ಲಿ. ಆ್ಯಕ್ಚುಲಿ ಅವರು ಔಟ್ ಆದ ಬಾಲ್ ಲೂಸ್ ಬಾಲ್ ಆಗಿತ್ತು, ಔಟ್ ಸೈಡ್ ಆಫ್ ವೆರಿ ಅಂದರೆ ಹಿಟ್ ಮೀ ಥರದ ಬಾಲ್. ಅದು ಎಜ್ಜಾಗಿ ಕೀಪರ್ ಕ್ಯಾಚ್ ಆಯಿತು. ಮೇ ಬಿ ಪಂತ್ ಅವರು ಆ ಒಂದು ಆಟವನ್ನು ನೋಡಿ ಗಿಲ್ಲವ್ರು ಅಂದ್ಕೊಂಡ್ರ ಅಂತ, ಈಗ ನಾನು ಸಹ ಒಂದು ಕ್ರೌಡಿಗೆ ಎಂಟರ್ಟೈನ್ ಮಾಡುವ, ನನಗೆ ಸಹ ಪಂತ್ ಥರ ಆಡಲಿಕ್ಕೆ ಬರ್ತದೆ ಅಂತ ಪ್ರೂವ್ ಮಾಡ್ತೇನೆ ಅಂತ ಅಂದ್ಕೊಂಡು ವೆಬ್ಸ್ಟರ್ ಅವರ ಬೌಲಿಂಗಲ್ಲಿ ಅವರ ಐ ಥಿಂಕ್ ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಒಂದು ಬಾಲ್ ಕೂಡ ನೋಡಲಿಲ್ಲ ಹೇಗೆ ಹಾಕ್ತಾರೆ ವೆಬ್ಸ್ಟರ್ ಅಂತ. ಬಂದರು ನಾನು ತಲೆ ಮೇಲೆ 6 ಹೊಡಿತೇನಂತ, ತಲೆ ಮೇಲೆ ಹೋಗ್ಲಿಲ್ಲ, ಇನ್ಸೈಡ್ ಎಜ್ ಆಗಿ ಕ್ಯಾರಿ ಒಳ್ಳೆ ಕ್ಯಾಚ್ ಹಿಡಿದ್ರು ಮಾರೆ. ಅಲೆಕ್ಸ್ ಕ್ಯಾರಿ ಅವರು ಸಿಕ್ಕಾಪಟ್ಟೆ ಚಂದದ ಕ್ಯಾಚ್ ಹಿಡಿದ್ರು. ಗಿಲ್ 13 ರನ್ ಹೊಡೆದು ಔಟ್ ಆದರು. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಅದು ಸಹ ರೋಹಿತ್ ಶರ್ಮಾ ಅವ್ರನ್ನ ರೀಪ್ಲೇಸ್ ಮಾಡ್ತಾ ಇದ್ದೇನೆ ಅನ್ನೋಂಥ ಪ್ರೆಷರ್ ಒಂದಿದ್ದೇ ಇರ್ತದೆ. ಬಟ್ ಅಟ್ ದ ಎಂಡ್ ಏನು ಅಂಥದ್ದೇನು ಡಿಫ್ರೆಂಟ್ ಅನ್ನಿಸ್ಲಿಲ್ಲ. ರೋಹಿತ್ ಶರ್ಮಾ ಅವರ ಬ್ಯಾಟಿಂಗಲ್ಲಿ ರನ್ ಹರಿದು ಬರ್ತಾ ಇರಲಿಲ್ಲ, ಗಿಲ್ ಅವರ ಬ್ಯಾಟಿಂಗಲ್ಲಿ ಸಹ ಅಂಥದ್ದೇನು ರನ್ ಹರಿದು ಬರಲಿಲ್ಲ. ಸೊ ರೋಹಿತ್ ಶರ್ಮಾ ಅಂದ್ಕೊಳ್ತಿರ್ಬೋದು, ನಾನು ಯಾಕೆ ಮಾರೆ ಡ್ರಾಪ್ ಔಟ್ ಆದೆ, ನಾನು ಸುಮ್ಮನೆ ಆಡ್ತೇನೆ ಅಂತ ಹಠ ಹಿಡಿಬೇಕಿತ್ತು, ನಾನೇ ಟೀಮಲ್ಲಿ ಇರ್ತಿದ್ದೆ ಅಂತ ಖಂಡಿತ ಅನ್ನಿಸ್ತದಲ್ಲ ಮಾರ್ರೆ ಅಂತಿರ್ಬೋದು. ನಿತೀಶ್ ರೆಡ್ಡಿ ನಾವು ಮಾರೆ ಫಸ್ಟ್ 100 ಹೊಡೆದ್ಮೇಲೆ ಫುಲ್ ಹೊಗಳಿದ್ದೇವೆ, ಸೂಪರ್ ಹಾಗೆ ಹೀಗೆ ಅಂತ. ಅದಾದಮೇಲೆ ಅಣ್ಣ 1-0 ಮತ್ತು ಇವತ್ತು 4 ರನ್ನಿಗೆ ಔಟು. ಅದು ಸಹ ಔಟ್ ಆದ ರೀತಿ ಇಟ್ ವಾಸ್ ನಾಟ್ ಗುಡ್. ಅಟ್ಲೀಸ್ಟ್ LB ಬೋಲ್ಡು ಅಥವಾ ಒಳ್ಳೆ ಬಾಲಿಗೆ ಕೀಪರ್ ಕ್ಯಾಚಲ್ಲಿ ಆದರೆ ಓಕೆ, ಎಂಥದ್ದು ಹೊಡಿಲಿಕ್ಕೆ ಹೋದ್ರು ಅಟ್ಲೀಸ್ಟ್ ಅದು ಗ್ರೌಂಡಲ್ಲಿ ಹೊಡಿಬೋದಿತ್ತು. ಆ ಶಾಟ್ನ ಗ್ರೌಂಡ್ ಶಾಟಾಗಿ ಹೊಡಿಬೋದಿತ್ತು. ಅದು ಎಂಥದ್ದು ಹೊಡಿಲಿಕ್ಕೆ ಹೋದ್ರು, ಮಿಡ್ ಆಫಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ತುಂಬ ಅದು ಅಂದರೆ ಆ ಶಾಟ್ ನೋಡಿ ವೈ ಅಂತ ಅನಿಸಿತು. 4 ರನ್ ಹೊಡೆದು ಔಟ್ ಆದರು. ಕೊನೆಗೆ ಯಾರು ನಮ್ಮ ಜಡೇಜಾ ಅವರು ಸ್ಮಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸ್ಮಿತ್ ಅವರಿಗೆ ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಜಡೇಜಾ ಅವರದ್ದು ಕ್ಯಾಚ್ ಬಿಟ್ಟಿದ್ರು ಸ್ಮಿತ್ ಅವರು. ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಜಡೇಜಾ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆಗ್ತಾಯಿದ್ರು. ಸ್ಮಿತ್ ಅವರಿಗೆ ಏನು ಕ್ಯಾಚ್ ಬಿಟ್ಟರು, ಅದು ಸ್ಮಿತ್ ಅವ್ರ ಕ್ಯಾಚ್ ಆಗಿರಲಿಲ್ಲ. ಖವಾಜಾ ಅವರಿಗೆ ಆರಾಮ್ ಕ್ಯಾಚ್ ಹೋಗ್ತಾ ಇತ್ತು. ಸ್ಮಿತ್ ನಾನೀಗ ಫುಲ್ಲು ನನ್ನ ಆ್ಯಕ್ರೋಬ್ಯಾಟಿಕ್ ಸ್ಕಿಲ್ ತೋರಿಸ್ತೇನೆ, ಈಗ ಫುಲ್ ಡೈವ್ ಹೊಡೆದು ಒಂದು ಕೈಯಲ್ಲಿ ಕ್ಯಾಚ್ ಹಿಡಿತೇನೆ ಅಂತೆಲ್ಲ ಟ್ರೈ ಮಾಡ್ಲಿಕ್ಕೆ ಹೋದರು. ಅದು ಕ್ಯಾಚ್ ಡ್ರಾಪ್ ಆಯಿತು. ದಿನದ ಆಟದ ಅಂತ್ಯಕ್ಕೆ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ನಾಟ್ಔಟ್ ಆಗಿದ್ದಾರೆ. 141 ರನ್ನಿಗೆ 6 ವಿಕೆಟ್ ಹೋಗಿದೆ. ಓವರ್ ಆಲ್ ಲೀಡ್ 141 + 4 145 ರನ್ ಲೀಡ್ ಇಟ್ಕೊಂಡಿದ್ದಾರೆ. ಸಾಕಾಗೋದಿಲ್ಲ, ಯಾಕೆಂದರೆ ಬುಮ್ರಾ ಅವರು ಫಿಟ್ ಆಗಿದ್ದಾರೆ ಇಲ್ವಂತ ಗೊತ್ತಿಲ್ಲ, ಅದೊಂದು ಟೆನ್ಷನ್ ಇರ್ತದೆ. ಈ ಸ್ಕೋರ್ 250 ಟಾರ್ಗೆಟ್ ಎಲ್ಲ ಕೊಟ್ಟರೆ ಉಂಟಲ್ಲ, ಒಂದು ಭಯಾನಕ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಹೋಗ್ಬೋದು. 200ಕ್ಕಿಂತ ಕೆಳಗಡೆ ಇದ್ದರೆ ಎಲ್ಲಿಯಾದರೂ ಅಪ್ಪಿತಪ್ಪಿ ಡೇ 3 ಡೇ 4 ಬ್ಯಾಟಿಂಗ್ ಸ್ವಲ್ಪ ಈಸಿ ಆದರೆ, ಈಗ ಭಯಂಕರ ಫಾಸ್ಟ್ ಬರ್ತಾ ಉಂಟು ಬಾಲು, ಎಲ್ಲಿಯಾರು ಅಪ್ಪಿತಪ್ಪಿ ಬ್ಯಾಟಿಂಗ್ ಸ್ವಲ್ಪ ಪಿಚ್ ಸ್ವಲ್ಪ ಸೆಟಲ್ ಆಗಿ ಬ್ಯಾಟಿಂಗಿಗೆ ಈಸಿ ಆದರೆ ನೀರು ಕುಡ್ದಾಗೆ ಚೇಸ್ ಮಾಡ್ಬೋದು ಆಸ್ಟ್ರೇಲಿಯಾ. ಸೊ ಐ ಹೋಪ್ ಇದೊಂದು ಪೇರ್ ಏನು ಲಾಸ್ಟ್ ಬ್ಯಾಟಿಂಗ್ ಪೇರ್ ಇದೆ, ಸೊ
ಸ್ವಲ್ಪ ಸೆನ್ಸಿಬಲ್ ಆಗಿ ಆಡಿ ಒಂದು 250 ಟಾರ್ಗೆಟ್ ಕೊಟ್ಟರೆ ಪಕ್ಕ ನಾಳೆ ಭಾರತ ವಿನ್ ಆಗ್ತದೆ. ಇಲ್ಲದಿದ್ದರೆ ಸದ್ಯಕ್ಕೀಗ ಲಿಟ್ರಲಿ 50-50 ಉಂಟು ಮ್ಯಾಚ್. ಯಾರ ಕಡೆ ಸಹ ವಾಲ್ಬೋದು. ಐ ಹೋಪ್ ಭಾರತ ವಿನ್ ಆಗಿ ಸೀರೀಸನ್ನು ರಿಟೈನ್ ಮಾಡಲಿ ಅನ್ನೋದು ನಮ್ಮ ಒಂದು ಆಶಯ. ನಾಳೆ ಸಿಗುವ. ನಮಸ್ಕಾರ.